ಸಾವಿರಾರು ಮೈಲಿಗಳ ಪಯಣ ಶುರುವಾಗುವುದೇ ಒಂದು ಹೆಜ್ಜೆಯಿಂದ. ಪ್ರಕೃತಿ ಸೌಂದರ್ಯ ಬಣ್ಣಿಸಲು ಶುರುವಾಗಿದೆ ಮತ್ತೊಂದು ನಮ್ಮ ಪಯಣ. ಅದೇ ಹೆಸರು ಹೊನ್ನಾವರ. ಹೊನ್ನಾವರ ಉತ್ತರ ಕನ್ನಡ ಜಿಲ್ಲೆಯ ಒಂದು ಸುಂದರ ಬಂದರು ಪ್ರದೇಶ. ಹೊನ್ನಾವರ ಕರ್ನಾಟಕದ ಕರಾವಳಿ ಪ್ರದೇಶದಲ್ಲಿದ್ದು ಪ್ರವಾಸಿಗರಿಗೆ ಅದ್ಭುತವಾದ ಅನುಭವವನ್ನು ನೀಡುತ್ತದೆ. ಇಲ್ಲಿ ದೋಣಿ ವಿಹಾರಕ್ಕೆ ಹೋಗಬಹುದು. ದೋಣಿ ಬದಿಯ ತೆಂಗಿನ ಮರಗಳು ಮತ್ತು ಅನೇಕ ಸಣ್ಣ ಮ್ಯಾಂಗ್ರೋವ್ ದ್ವೀಪಗಳು ಅದ್ಭುತ ಅನುಭವವನ್ನು ನೀಡುತ್ತದೆ. ನಿಮ್ಮನ್ನು ಆಕರ್ಷಿಸುವ ತಾಣ, ಜಲಪಾತಗಳು, ಫಾಲ್ಸ್, ಅಪ್ಸರಕೊಂಡ ಫಾಲ್ಸ್, ಆಮೇಲೆ ಬಂದರು, ಬೀಚ್ಗಳು, ನೈಸರ್ಗಿಕ ತಾಣಗಳು. ಸೊ ಇದು ತಟ್ಟುವ ಅಲೆಗಳು, ಬಂಡೆಗಳಲ್ಲಿ ನಿಮಗೆ ಸಿಗುವ ನೈಸರ್ಗಿಕ ಅನುಭವವನ್ನು ಹಂಚಿಕೊಳ್ಳಿ. ಮತ್ತು ಇಲ್ಲಿ ನೀವು ವಿವಿಧ ಮೀನುಗಳು, ತಮ್ಮ ಕೆಲಸಗಳಲ್ಲಿ ಮಗ್ನರಾಗಿರುವ ಮೀನುಗಾರರು, ಅಬ್ಬಬ್ಬ ಎಷ್ಟು ಆಕರ್ಷಣ. ಬನ್ನಿ ಮತ್ತು ನೋಡೇ ಬಿಡೋಣ ಕಂಪ್ಲೀಟ್ ಟ್ರಾವೆಲ್ ಬ್ಲಾಗ್ ಹೊನ್ನಾವರ. ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಈಗ ಬೆಳಗಿನ ಜಾವ 5 ಗಂಟೆ ಆಗಿದೆ. ದಾವಣಗೆರೆಯಿಂದ ಹೊಂಟಿದ್ದೀವಿ. ನೀವು ನೋಡ್ಬೋದು, ನೋಡಿ ಟೈಮು 5 ಗಂಟೆ ಆಗಿದೆ. ಇಲ್ಲಿಂದ 212 ಕಿಲೋಮೀಟ್ರು ತೋರಿಸ್ತಾ ಇದೆ ಹೊನ್ನಾವರ. ಹೊನ್ನಾವರದಲ್ಲಿ ಏನೇನು ಆ್ಯಕ್ಟಿವಿಟೀಸ್ ಇದೆ, ಜರ್ನಿ ಹೇಗಿರುತ್ತೆ ದಾವಣಗೆರೆಯಿಂದ ಹೊನ್ನಾವರಕ್ಕೆ, ಸೊ ಹೊನ್ನಾವರದಲ್ಲಿ ಏನೇನು ಎಕ್ಸ್ಪ್ಲೋರ್ ಮಾಡ್ಬೋದು ಎಲ್ಲ ನಿಮಗೆ ಇವತ್ತು ಡೀಟೇಲಾಗಿ ತೋರಿಸ್ತೀವಿ. ಬನ್ನಿ ನೀವು ನಮ್ಮ ಜೊತೆಗೆ ಹೊನ್ನಾವರಕ್ಕೆ. ಸೊ ಹೈವೇಗೆ ಬಂದಿದ್ದೀವಿ ಈಗ. ನೋಡಿ ಟರ್ನ್ ತೊಗೊಂಡ್ರೆ ಇದೇ ಹೈವೇ. ಸೊ ಇದು ಹೈವೇ ಒಂದು ದಾವಣಗೆರೆ ಇಂದ ನಿಮಗೆ ಬೆಂಗಳೂರಿಗೂ ಕನೆಕ್ಟ್ ಆಗುತ್ತೆ, ಮತ್ತು ಅಲ್ಲಿಂದ ನಿಮಗೆ ಪೂನಾ, ಮುಂಬೈಗೂ ಕನೆಕ್ಟ್ ಆಗುತ್ತೆ. ಫ್ರೆಂಡ್ಸ್ ನೋಡಿ, ಇದು NH4 ಹೈವೇ, ನ್ಯಾಷನಲ್ ಹೈವೇ. ಇದಕ್ಕೆ ಕನೆಕ್ಟ್ ಆಗಿದ್ದೀವಿ ಈಗ. ನಾವು ದಾವಣಗೆರೆಯಿಂದ ಹೋದರೆ ನಿಮಗೆ ರಾಣೆಬೆನ್ನೂರು, ಹಿರೇಕೆರೂರು, ಸೊರಬ, ಸಿದ್ದಾಪುರ, ಹೊನ್ನಾವರಗೆ ರೀಚ್ ಆಗ್ಬೋದು. ಇಲ್ಲಿ ದಾವಣಗೆರೆಯಿಂದ ಹರಿಹರ ಮುಂದೆ ಒಂದು ಟೋಲ್ ಗೇಟ್ ಬರುತ್ತೆ, ಅಲ್ಲಿಂದನೇ ಒಂದು ಶಾರ್ಟ್ಕಟ್ ರಸ್ತೆ ಇದೆ, ಹಲಗೆರೆಯಿಂದ ಕನೆಕ್ಟ್ ಆಗುತ್ತದು. ರಾಣೆಬೆನ್ನೂರಿಗೇನು ಹೋಗೋದು ಅವಶ್ಯಕತೆ ಇರೋದಿಲ್ಲ. ಸೊ ಇದು ಶಾರ್ಟ್ಕಟ್ ರಸ್ತೆ ಆಗುತ್ತೆ, ರೋಡು ಚೆನ್ನಾಗಿದೆ. ಆ ರೂಟಲ್ಲೇ ಹೋಗೋಣ ನಾವು ಇವತ್ತು. ನಾವು ಫ್ರೀಕ್ವೆಂಟ್ಲಿ ಟ್ರಾವೆಲ್ ಮಾಡ್ತಾ ಇರ್ತೀವಿ, ಆದರೆ ಮೋಟೋ ವೀಲಾಗಿಂಗ್ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಸೊ ಇನ್ನೊಬ್ಬರು ಫ್ರೆಂಡು ಮುಸ್ತಫಾ ಅಂತ, ಅವರು ಕನೆಕ್ಟ್ ಆಗ್ತಾರೆ, ಸೊರಬಲ್ಲಿ ಮೀಟ್ ಆಗ್ತಾರೆ. ಅವರು ಬರ್ತಾ ಇರೋದು ಲಕ್ಷ್ಮೇಶ್ವರಿಂದ. ಫ್ರೆಂಡ್ಸ್ ಇಲ್ಲಿ ಪೆಟ್ರೋಲ್ ಬಂಕ್ ಇದೆ, ಸೊ ಪೆಟ್ರೋಲ್ ಹಾಕ್ಸ್ಕೊಂಬಿಡೋಣ. ಟ್ಯಾಂಕ್ ಫುಲ್ ಮಾಡಿಕೊಂಡೇ ಹೋಗ್ಬಿಡೋಣ ಅಂತೀನಿ. ಟ್ಯಾಂಕ್ ಫುಲ್ಲು ಸಿಂಗಲ್ ಲಾಕಲ್ಲಿ ಬಿಡಬೇಕು. 618. ಸ್ಕ್ಯಾನಿಂಗ್. ಫ್ರೆಂಡ್ಸ್ ಈಗ ಟ್ಯಾಂಕ್ ಫುಲ್ ಆಗಿದೆ ಪೆಟ್ರೋಲು. ಇಲ್ಲಿ ನೋಡ್ಬೋದು, ನೋಡಿ ಪಾಯಿಂಟ್ಸ್ ಇಲ್ಲೇ ಗೊತ್ತಾಗ್ತಾ ಇತ್ತು ನಿಮಗೆ. 102 ರೂಪಾಯಿ ಇದೆ ಪೆಟ್ರೋಲು. ಸೊ ಪೆಟ್ರೋಲ್ ಯಾವಾಗಾರ ಹಾಕಿಸಿ, ಸಿಂಗಲ್ ಲಾಕಲ್ಲಿ ಹಾಕಿಸಿ. ಹೇಳಿ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ನಮಗೆ ಸಿಂಗಲ್ ಲಾಕಲ್ಲಿ ಹಾಕ್ಕೊಡಿ ಅಂತ. ಪೆಟ್ರೋಲ್ ನಿಮಗೆ ಸೀದಾ ಜಂಪ್ ಹೊಡೆಯಲ್ಲ, 0 to 50, 60, 100 ರುಪೀಸ್ ಹಿಂಗೆ ಜಂಪ್ ಹೊಡೆಯಲ್ಲ. 2 ರೂಪಾಯಿ, 4 ರೂಪಾಯಿ, 6 ರೂಪಾಯಿ, 8 ರೂಪಾಯಿ ಅಂದಂಗೆ ರೈಸ್ ಆಗ್ತಾ ಹೋಗುತ್ತೆ. ಸೊ ನನಗಿದು ಒಬ್ಬರು ಕಾರ್ ಡ್ರೈವರ್ ಹೇಳಿಕೊಟ್ಟಿದ್ರು ಲಾಸ್ಟ್ ಟೈಮ್ ಒಂದು ಟ್ರಾವೆಲ್ ಮಾಡಿದಾಗ. ಸೊ ಅದೇ ಫಾಲೋ ಮಾಡ್ತಾಯಿದ್ದೀವಿ. ನೋಡ್ಬೋದು ಇಲ್ಲಿ ಶಿವಮೊಗ್ಗ, ಹರಿಹರ, ಹೊಸಪೇಟು ಎಷ್ಟು ಕಿಲೋಮೀಟ್ರ್ ಇದೆ ಅಂತ. ನಾವು ಹರಿಹರ ಬೈಪಾಸಲ್ಲಿದ್ದೀವಿ ಈಗ. ಸೊ ಇಲ್ಲಿ ತುಂಗಭದ್ರಾ ರಿವರ್ ಇದೆ, ನೋಡೋಣ ನೀರು ಎಷ್ಟಿದೆ ಅಂತ. ಫಸ್ಟ್ ಟೈಮು ಈ ಥರ ಟ್ರಿಪ್ ಹೋಗ್ತಾ ಇದ್ದೀನಿ, ಸೋಲೋ ಟ್ರಿಪ್. ಲೈಕ್
ಇನ್ನೊಬ್ಬರು ಫ್ರೆಂಡ್ ಜಾಯ್ನ್ ಆಗ್ತಾ ಇದ್ದಾರೆ, ನಮ್ಮ ಡಾಕ್ಟರ್ ಸಾವು. ಅವರು ಲಕ್ಷ್ಮೇಶ್ವರಲ್ಲಿ ಡಾಕ್ಟರು, ಕ್ಲಿನಿಕ್ ಇದೆ, ಅವ್ರಿಗೂ ಭೇಟಿ ಮಾಡಿಸ್ತೀವಿ. ಈಗ ಅವರು ಲಕ್ಷ್ಮೇಶ್ವರಿಂದ ಬಿಟ್ಟಿದ್ದಾರೆ, ನಾನು ದಾವಣಗೆರೆಯಿಂದ ಬಿಟ್ಟಿದ್ದೀನಿ. ಸೊ ಇಬ್ಬರು ನಾವು ಸೊರಬಲ್ಲಿ ಮೀಟ್ ಆಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಫ್ರೆಂಡ್ಸ್, ತುಂಗಭದ್ರಾ ರಿವರ್ ನೋಡಿ ಬಂದಿದೆ. ಸೊ ಇದ್ರಾಗೆ ನೀರಿದೆ ಏನು ಬತ್ತೋಗಿದೆ ನೋಡೋಣ ಬರ್ರಿ. ನೋಡಿ, ಇಲ್ಲಿಗೆ ದಾವಣಗೆರೆ ಜಿಲ್ಲಾ ಪೊಲೀಸ್ ಸರಹದ್ದು ಮುಕ್ತಾಯ ಅಂತೆ. ಇದು ತುಂಗಭದ್ರಾ ರಿವರ್ ನೋಡ್ಬೋದು ನೀವು. ಇದ್ರಾಗೆ ಸ್ವಲ್ಪ ನೀರು ಇದೆ. ಲಾಸ್ಟ್ ತಿಂಗಳಕ್ಕೂ ಈ ತಿಂಗ್ಳಿಗೆ ಕಂಪೇರ್ ಮಾಡಿದರೆ ಇದ್ರಾಗ ನೀರಿದೆ ಈಗ ನೋಡಿ. ಇದನ್ನು ಎಲ್ಲ ಬತ್ತೋಗ್ಬಿಟ್ಟಿತ್ತು, ಏನಿದ್ದಿಲ್ಲ ಇದ್ರಾಗೂ. ಈಗ ಸ್ವಲ್ಪ ಪರವಾಗಿಲ್ಲ, ದೇವರ ದಯದಿಂದ ಸ್ವಲ್ಪ ನೀರು ಬಂದಿದೆ ಮಳೆ ಆಗಿದ್ದಕ್ಕೆ. ಇನ್ನೂ ಮಳೆ ಆಗಬೇಕು. ರೈತರು ಎಲ್ಲರೂ ವೇಟ್ ಮಾಡ್ತಾಯಿದ್ದಾರೆ ಮಳೆಗೆ. ಎಲ್ಲ ಜನ ವೇಟ್ ಮಾಡ್ತಾಯಿದ್ದಾರೆ ಮಳೆಗೆ. ಇನ್ನು ಮಳೆ ಬರಲಿ. ಫ್ರೆಂಡ್ಸ್, ಹರಿಹರ್ ಇಟ್ಟಿಗೆ ಅಂತಾರಲ್ಲ, ಇಲ್ಲಿ ನೋಡಿ ಎಲ್ಲ ಇಟ್ಟಿಗೆ ಬಟ್ಟೆ ಇದ್ದಾವೆ. ಇಲ್ಲೆಲ್ಲ ನೋಡ್ಬೋದು ನೀವು. ಹರಿಹರ್ ನದಿ ದಾಟಿದ ಮೇಲೆ ಕುಮಾರಪಟ್ಟಣಂ ಬರುತ್ತೆ ನೋಡಿ. ಇಲ್ಲಿ ರಾಣೆಬೆನ್ನೂರು, ಹಾವೇರಿ, ಹುಬ್ಬಳ್ಳಿ. ಸೊ ಇಲ್ಲೆಲ್ಲ ನಿಮಗೆ ಬಟ್ಟೆ ಇದ್ದಾವೆ ಭಾಳ. ಸಿರಸಿ, ಕುಮಟಾ, ಶಿರಾಳಕೊಪ್ಪ ಈ ರೂಟಿಂದನೇ ಹೋಗ್ಬೋದು ನೋಡಿ. ನಾವು ಇಲ್ಲಿ ಲೆಫ್ಟಿಗೆ ತಗೋಬೇಕು. ಇಲ್ಲಿಂದ ನಿಮಗೆ ಟೋಲ್ ಗೇಟು ಅರೌಂಡು 1 ಕಿಲೋಮೀಟ್ರ್ ಆಗುತ್ತೆ. ಸೊ ನಾವು ಹೈವೇಯಿಂದ ಇಲ್ಲೇ ಲೆಫ್ಟಿಗೆ ತಗೋಬೇಕು. ಸೊ ಇಲ್ಲಿ ಸರ್ವಿಸ್ ರೋಡಿಗೆ ಬಂದ ಮೇಲೆ ನಿಮಗೆ ಮುಂದೆ ಒಂದು ಲೆಫ್ಟ್ ರೋಡ್ ಬರುತ್ತೆ. ಆ ರೋಡಿಂದ ನಾವು ಕನೆಕ್ಟ್ ಮಾಡಿಕೊಂಡ್ರೆ ನಾವು ಹಲಗೆರೆ ಮೇಲಿಂದ ಹೋಗ್ತೀವಿ ನೋಡಿ. ಫ್ರೆಂಡ್ಸ್, ಇದೇ ಲೆಫ್ಟಿಗೆ ತಗೋಬೇಕು ಈಗ. ಸೊ ಮುಂದೆ ಇರೋದು ಸ್ಟ್ರೈಟ್ ಹೋದರೆ ಟೋಲ್ ಗೇಟ್ ಇದೆ, ಲೆಫ್ಟಿಗೆ ಹೋದರೆ ನಮಗೆ ಉಕ್ಕಡಗಾತ್ರಿ, ಶಿರ್ಸಿ, ಸೊರಬು, ಶಿರಾಳಕೊಪ್ಪ, ಹಿರೇಕೆರೂರು ಇದೇ ರೂಟ್ ಐತಲ್ಲ ಕನೆಕ್ಟ್ ಆಗುತ್ತೆ. ರಾಣೆಬೆನ್ನೂರಿಂದ ಬರೋದೇನು ಅವಶ್ಯಕತೆ ಇಲ್ಲ. ಇಲ್ಲಿಂದ ಹಲಗೆರೆ ಒಂದು 4 ಕಿಲೋಮೀಟ್ರ್ ಆಗುತ್ತೆ. ಹಲಗೆರೆಗೆ ಬಂದಿದ್ದೀವಿ. ನೀವು ರಾಣೆಬೆನ್ನೂರಿಂದ ಬಂದರೆ ಈ ರೂಟಿಗೆ ಕನೆಕ್ಟ್ ಆಗ್ತೀರಾ, ಇಲ್ಲಿ ಈ ರೂಟು. ಸೊ ನಾವು ದಾವಣಗೆರೆಯಿಂದ ಬಂದೀವಿ, ಡೈರೆಕ್ಟ್ ಬಂದುಬಿಟ್ಟಿದ್ದೀವಿ ಹರಿಹರಿಂದ, ಶಾರ್ಟ್ ರೂಟು. ಇದು ಹಲಗೆರೆ. ಸೊ ಇಲ್ಲಿಂದ ನಿಮಗೆ ಈ ಥರ ರೂಟ್ ಇದೆ. ಇಲ್ಲಿ ಮುಂದೆ ಟೋಲು ಇದೆ. ಈ ರೋಡ್ ಚೆನ್ನಾಗಿದೆ, ಅದಕ್ಕೋಸ್ಕರ ಟೋಲ್ ತೊಗೊತಾರೆ. ಕಾರಿಗೆ ಒಂದು 15 ರೂಪಾಯಿ 20 ರೂಪಾಯಿ ತೊಗೊತಾರೆ ಒನ್ ವೇಗೆ. ಯಾರ್ಯಾರು ಹೊಸದು ಫ್ರೆಂಡ್ಸ್ ಇದ್ದಾರೆ, ವಿಡಿಯೋ ನೋಡ್ತಾ ಇದ್ದೀರಾ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ಚಾನಲ್ ಇದು. ಆಮೇಲೆ ಇದು ಮೋಟೋ ವಿಲಾಗಿಂಗ್ ನಾವು ಫಸ್ಟ್ ಟೈಮ್ ಮಾಡ್ತಾ ಇರೋದು. DJI Osmo Action 3 ಕ್ಯಾಮ್ರಾ ಯೂಸ್ ಮಾಡಿ. ಆಮೇಲೆ ಇದು ಬೈಕು 2 ತಿಂಗಳು ಆಗಿದೆ ತೊಗೊಂಡು. ಇದ್ರದ್ದು ಡೆಲಿವರಿ ವಿಡಿಯೋ ನಿಮಗೆ ಅಪ್ಲೋಡ್ ಮಾಡಿದ್ದೀನಿ. ಈಗ ಇದು ಬ್ರಿಡ್ಜ್ ಏನಿದು ದಾಟಾದಮೇಲೆ ರೋಡು, ಇಲ್ಲಿ ಕೆರೆ ಇದೆ. ಈ ಕೆರೆ ದಾಟಾದಮೇಲೆ ನೀವಿಗೆ ಹಿರೇಕೆರೂರು ರೋಡ್ ಬರುತ್ತೆ, ಲೆಫ್ಟ್ ತೊಗೋಬೇಕು. ಸೊ ನೋಡಿ, ಇಲ್ಲಿ ಕೆರೆಯಲ್ಲಿ ಏನು ನೀರಿಲ್ಲ, ಎಲ್ಲ ಬತ್ತೋಗಿದೆ ಇದನ್ನು. ಸೊ ಎನ್ವಿರಾನ್ಮೆಂಟ್ ಈಗ ನೋಡಿ, ಇಲ್ಲಿ ಕೋಡ ಇದೆ ನೋಡಿ, ಕೋಡದಿಂದ ಲೆಫ್ಟ್ ತೊಗೋಬೇಕು. ಎನ್ವಿರಾನ್ಮೆಂಟ್ ಏನಿದೆ ಅಲ್ಲ ಚೆನ್ನಾಗಿದೆ, ಅದಕ್ಕೋಸ್ಕರ ನಾವು ಒಂದು ಟ್ರಿಪ್ ಮಾಡ್ತಾಯಿದ್ದೀವಿ. ಇನ್ನು ರೈನಿ ಸೀಸನಲ್ಲಿ ಭಾಳ ಟ್ರಿಪ್ ಮಾಡೋ ಪ್ಲ್ಯಾನ್ ಇದ್ದಾವೆ. ಮೋಟೋ ವಿಲಾಗಿಂಗ್ ಅಂತೂ ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀವಿ. ಸೊ ಹೇಗಿದೆ ಅಂತ ಎಕ್ಸ್ಪೀರಿಯೆನ್ಸು ನೀವು ನೋಡ್ತಾ ಇದ್ದೀರಾ.
ನಿಮಗೂ ಎಲ್ಲ ಡೀಟೇಲಾಗಿ ತೋರಿಸ್ತೀವಿ ನೋಡಿ. ಇದೇ ಲೆಫ್ಟು ತೊಗೋಬೇಕು ಹಿರೇಕೆರೂರಿಗೆ. ಹಳ್ಳಿ ವಾತಾವರಣ ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ. ಚೆನ್ನಾಗಿದೆ. ಸಿಟಿಗಿಂತ ಹಳ್ಳಿ ವಾತಾವರಣನೇ ಬೆಸ್ಟ್. ಒಳ್ಳೆ ಕೂಲ್ ನೆಮ್ಮದಿಯಿಂದ ಇರ್ತೀರ. ಸಿಟಿಯಲ್ಲಿ ನೋಡ್ತಿರಲ್ಲ ಅದೇ ಬೆಳಗ್ಗೆನೇ ಟ್ರಾಫಿಕ್. ಫ್ರೆಂಡ್ಸ್ ನೋಡಿ, ಈಗ ಶಿರಾಳಕೊಪ್ಪ ಹಿರೇಕೆರೂರಿಗೆ ಎಂಟ್ರಿ ಆಗಿದ್ದೀವಿ. ಇದು ನೋಡಿ ಹಿರೇಕೆರೂರಿದು. ಇದೇ ಸೇಮ್ ನಿಮಗೆ ಶಿರಾಳಕೊಪ್ಪ ಹಿಂಗೇನೋ ಇರೋದು, ಅದನ್ನು ಈ ಥರನೇ ಕಾಣುತ್ತೆ. ನೋಡಿ ಎಲ್ಲ ಹಳೆ ಬಿಲ್ಡಿಂಗ್ಸ್. ಈಗ ಫ್ರೆಂಡು ಮತ್ತು ನಾನು ಸೊರಬದಲ್ಲೇ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ, ತಿಂಡಿ ಅಲ್ಲೇ ಮಾಡೋಣ. ಇದೇ ಹಿರೇಕೆರೂರು. ಈಗ 5 ಕಾಲಿಗೆ ಬಿಟ್ಟಿದ್ವಿ ದಾವಣಗೆರೆ, 7 ಗಂಟೆಗೆ ಹಿರೇಕೆರೂರಲ್ಲಿದ್ದೀನಿ. ಇಲ್ಲೆಲ್ಲ ಕನ್ಸ್ಟ್ರಕ್ಷನಿಗೆ ಜಾಸ್ತಿ ಜಮ್ಮಟ್ಟಿಗೆ ಯೂಸ್ ಮಾಡ್ತಾರೆ. ಜಮ್ಮಟ್ಟಿಗೆ ಅಂದರೆ ಅದು ನ್ಯಾಚುರಲ್ ಸ್ಟೋನು. ಆ ಸ್ಟೋನನ್ನು ಕೊರೆದು ಕೊಡ್ತಾರೆ ಒಂದು ಸೈಜ್ ಮಾಡಿ. 12 ಇಂಚು ಲೆಕ್ಕಕ್ಕಿರ್ತವೆ, 1 ಅಡಿ ಲೆಕ್ಕಕ್ಕೆ. ಇಲ್ಲಿ ನೋಡಿ 2 ರೂಟ್ ಇದ್ದಾವೆ. ಒಂದು ಹಂಸಭಾವಿಗೆ ಹೋಗ್ತೈತೆ, ಒಂದು ಶಿರಾಳಕೊಪ್ಪಗೆ ಹೋಗುತ್ತೆ. ನೋಡಿ ಜೋಗ, ಸಾಗರ, ಶಿರಾಳಕೊಪ್ಪ ಈ ರೂಟ್ ಹೋಗ್ಬೋದು. ಚಿಕ್ಕೇರೂರು ಹಂಸಭಾವಿ ಹೋಗೋರು ಈ ರೂಟ್ ಹೋಗ್ಬೋದು. ಸೊ ನಾವು ಹೋಗ್ತಾ ಇರೋದು ಶಿರಾಳಕೊಪ್ಪ ಹೊನ್ನಾವರ ರೂಟ್. ಸೊ ಅದಕ್ಕೆ ನಾವು ಲೆಫ್ಟಿಗೆ ಹೋಗೋಣ. ಈ ಥರ ವಾತಾವರಣ ಇದ್ದರೆ, ಎನ್ವಿರಾನ್ಮೆಂಟ್ ಇದ್ದರೆ ಟ್ರಿಪ್ ಮಾಡೋಕ್ಕೆ ಭಾರಿ ಚೆನ್ನಾಗಿ ಕಾಣುತ್ತೆ. ಫ್ರೆಂಡ್ಸ್, ಶಿರಾಳಕೊಪ್ಪಗೆ ಎಂಟ್ರಿ ಕೊಡ್ತಾ ಇದ್ದೀವಿ ನೋಡಿ. ನಿಮಗೆ ಹಿರೇಕೆರೂರು ಶಿರಾಳಕೊಪ್ಪ ನೋಡೋಕ್ಕೆ ಸಿಮಿಲರ್ ಕಾಣುತ್ತೆ. ಇದೇ ಶಿರಾಳಕೊಪ್ಪ. ಇಲ್ಲಿಂದ ನೀವು ಈಗ ನಾವು ಸೊರಬಗೆ ಹೋಗಬೇಕು. ಅಲ್ಲಿಂದ ಸಿದ್ದಾಪುರ, ಹೊನ್ನಾವರ, ಅಲ್ಲಿಂದ ಮುಂದೆ ಹೋಗ್ತೀವಿ. ಸೊ ಇಲ್ಲಿ ಬಸ್ ಸ್ಟ್ಯಾಂಡ್ ಇದೆ ಮುಂದೆ. ಇಲ್ಲಿ ನೋಡಿ ಗೌರ್ಮೆಂಟ್ ಸ್ಕೂಲ್ ಇದೆ, ಪಬ್ಲಿಕ್ ಸ್ಕೂಲ್ ಫಾರ್ ಗರ್ಲ್ಸ್. ಗ್ರಂಥಾಲಯ, ಮುನ್ಸಿಪಾಲಿಟಿ. ಇದು ಅಪೋಸಿಟ್ ಕಾಣ್ತಾ ಇರೋದೇ ಬಸ್ ಸ್ಟ್ಯಾಂಡ್. ಈಗ ಸೊರಬಕ್ಕೆ ಐ ಥಿಂಕ್ ರೈಟಿಗೆ ಹೋಗಬೇಕು. ಬನ್ನಿ ರೈಟಿಗೆ ಹೋಗೋಣ ಮೊದಲು, ಆಮೇಲೆ ನೋಡೋಣಂತೆ ಏನಾಗ್ಬೇಕು. ಕರೆಕ್ಟ್ ಹೋಗ್ತಾ ಇದ್ದೀವಿ. ಇಲ್ಲಿಂದ 16 ಕಿಲೋಮೀಟ್ರ್ ಇದೆ ಸೊರಬ್. ಸರಿ, ಇದೇ ರೂಟಿಗೆ ಹೋಗೋಣ. ಅನ್ನವಟ್ಟಿ ರೈಟಿಗೆ ಹೋಗ್ಬೇಕಂದ್ರೆ ಅನ್ನವಟ್ಟಿಗೆ ಹೋಗ್ತೀವಿ. ಸ್ಟ್ರೈಟ್ ಹೋದರೆ ನಾವು ಸೊರಬಕ್ಕೆ ಹೋಗ್ತೀವಿ. ನೋಡಿ ಫ್ರೆಂಡ್ಸ್, ಸೊರಬ್ಗೆ ಎಂಟ್ರಿ ಆಗಿದ್ದೀವಿ. ಸೊರಬಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ ಸಿಟಿ. ಎಷ್ಟು ಕ್ಲೀನ್ ಕಾಣ್ತಾ ಇದೆ. ಮೆಮೋರಿಯಲ್ ಹಾಲ್.
ಈಗ ಮುಸ್ತಫಾ ವೆಯ್ಟ್ ಮಾಡ್ತಾ ಇದ್ದಾರಂತೆ ಬಸ್ ಸ್ಟ್ಯಾಂಡ್ ಹತ್ರ. ಆಲ್ರೆಡಿ ಬಂದವರು ಒಂದು 10-15 ನಿಮಿಷ ಆಗಿದೆ. ಈಗ ನಾನು ಮತ್ತು ಮುಸ್ತಫಾ ಇಲ್ಲಿಂದ ಇಬ್ಬರು ಜರ್ನಿ ಕಂಟಿನ್ಯೂ ಮಾಡ್ತೀವಿ. ನೋಡಿ ಬಸ್ ಸ್ಟ್ಯಾಂಡ್ ಹತ್ರನೇ ವೆಯ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದರು. ಸೊ ಎಲ್ಲಿದ್ದಾರೆ ನೋಡೋಣ. ಇಲ್ಲಿ ಹಾಂ, ನಮ್ಮ ಫ್ರೆಂಡ್ ನೋಡಿ ಇಲ್ಲೇ ಇದ್ದಾರೆ. क्या जी साले में याद थे। हाँ उनको कॉल करा था, घर को बुला रहे थे। नको साहब हमारे फ्रेंड है भी, उनको कहाँ बुला जाके भी डिस्टर्ब कर बैठना। हाँ नाश्ता कर हम नाश्ता है ಬ್ರಹ್ಮಲಿಂಗೇಶ್ವರ ಶುದ್ಧ ಸಸ್ಯಾಹಾರಿ. ಶುದ್ಧ ಸಸ್ಯಾಹಾರಿ. कार के तुम्हारा लगेज ये मेरी बैग देखा ವಾಟರ್ ಪ್ರೂಫಿಂಗ್. ಈ ಎಪಿಸೋಡನ್ನು ಇಲ್ಲಿಗೆ ಕ್ಲೋಸ್ ಮಾಡ್ತೀವಿ. ಈಗ ನೆಕ್ಸ್ಟು ಇಲ್ಲಿಂದ ನಾವು ಹೋಗ್ತೀವಿ ಜೋಗ್ ಫಾಲ್ಸಿಗೆ. ನೆಕ್ಸ್ಟ್ ಜೋಗ್ ಫಾಲ್ಸಿಂದ ನಿಮಗೆ ಹೊನ್ನಾವರಕ್ಕೆ ಹೋಗ್ತೀವಿ. ಈಗ ನೆಕ್ಸ್ಟ್ ಈ ಎಪಿಸೋಡನ್ನು ಇಲ್ಲಿಗೆ ಕ್ಲೋಸ್ ಮಾಡಿಕೊಂಡು ನೆಕ್ಸ್ಟ್ ಎಪಿಸೋಡನ್ನು ನೆಕ್ಸ್ಟಲ್ಲಿ ಅಪ್ಲೋಡ್ ಮಾಡ್ತೀವಿ. ಈಗ ಏನೇನು ಟ್ರಿಪ್ಪು, ಈಗ ನಾನು ಮುಸ್ತಫಾ ಇಬ್ಬರು ಜೊತೆಗೆ ಹೋಗ್ತಾ ಇದ್ದೀವಿ. ಈಗ ನೆಕ್ಸ್ಟ್ ಟ್ರಿಪ್ಪಲ್ಲಿ ಏನೇನಿರುತ್ತೆ, ಯಾವ ಥರ ರೋಡ್ ಟ್ರಿಪ್ ಆಗಲಿ, ಈಗ ಆಮೇಲೆ ನಿಪ್ಲಿ ಫಾಲ್ಸಿಗೂ ಕನೆಕ್ಟ್ ಮಾಡ್ಕೊತೀವಿ. ಜೋಗ್ ಫಾಲ್ಸನ್ನು ನೋಡೋಣ. ಅಲ್ಲಿಂದ ಐತಲ್ಲ ಮತ್ತೆ ಹೊನ್ನಾವರಿಗೆ ರೋಡ್ ಟ್ರಿಪ್ ಕಂಟಿನ್ಯೂ ಮಾಡ್ತೀವಿ. ಸೊ ಈ ಎಪಿಸೋಡನ್ನು ಕಂಪ್ಲೀಟಾಗಿ ನೋಡಿ. ನೆಕ್ಸ್ಟ್ ಎಪಿಸೋಡನ್ನು ನಾಳೆ ಇಲ್ಲಾಂದರೆ ನಾಡ್ದು ಅಪ್ಲೋಡ್ ಮಾಡ್ತೀವಿ. ಥ್ಯಾಂಕ್ ಯು.